ನಮಸ್ತೆ ಆತ್ಮೀಯರೇ. ನಾವು ಕಷ್ಟದಲ್ಲಿದ್ದಾಗ ಅಥವಾ ಏನಾದರೂ ತೊಂದರೆಯಲ್ಲಿದ್ದಾಗ ಯಾರಾದರೂ ಬಂದು ನಮಗೆ ಸಹಾಯ ಮಾಡಿದರೆ ನಾವು ಅವರನ್ನು ಜೀವನ ಪರ್ಯಂತ ಮರಿಬಾರ್ದು. ಭಾಳಷ್ಟು ಜನ ಹೇಳ್ತಾರೆ ಈ ರೀತಿ ಮರಿಬಾರ್ದು ಅಂತೇಳಿ, ಬಟ್ ಮರಿತಾರೆ. ನನಗೆ ಈ ಮಾತು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನಾನು ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿದ್ದೆ 1-2 ವರ್ಷದ ಹಿಂದೆ. ಅದನ್ನು ಯಾವ ಫೀಲಿಂಗಲ್ಲಿ ನಾನು ಹೇಳಬೇಕು ನಂಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಆವತ್ತಿನ ದಿನ ನನ್ನ ಫ್ಯಾಮಿಲಿ ನೋಡ್ಕೊಳ್ಳೋದು ಅಥವಾ ನನ್ನ ಹೆಲ್ತ್ನು ನನ್ನನ್ನು ಹೇಗೆ ಕಾಪಾಡ್ಕೊಳ್ಳೋದು ಎಂಬುದು ತುಂಬ ದೊಡ್ಡ ಚಿಂತೆಯಲ್ಲಿ ಇದ್ದೆ. ಬಟ್ ಇದಕ್ಕೊಂದು ಮೂಲ ಒಬ್ಬರು ಕಾರಣ, ಗೋಪಿಗೌಡರು ಅಂತೇಳಿ ಕರ್ನಾಟಕದಲ್ಲಿ ಯೂಟ್ಯೂಬರ್ ಆಗಿ ಒಳ್ಳೆಯ ಹೆಸರು ಮಾಡಿದರು. ನಾನು ಇವತ್ತು ಅವರ ಮನೆಯ ಗೃಹಪ್ರವೇಶಕ್ಕೆ ಹೋಗಿದ್ದೆ. ಮೊನ್ನೆ ಫೋನ್ ಮಾಡಿದರು, ಬರಲೇಬೇಕು, ನನ್ನ ಮದುವೆಗಂತೂ ಬಂದಿಲ್ಲ, ನೀವು ಮರ್ತು ಬಿಟ್ರಿ ಅಂದರು. ನಾನು ಆ್ಯಕ್ಚುಲಿ ಅವತ್ತು ಸ್ವಲ್ಪ ಅಂದರೆ ಮತ್ತೆ ಈ ಹೆಲ್ತ್ ಸೈಡ್ ಎಫೆಕ್ಟ್ಸ್ ತುಂಬ ಇತ್ತು. ಟ್ಯಾಬ್ಲೆಟ್ಸ್ ತೊಗೊಳ್ತೀನಲ್ಲ ಅದರದ್ದು. ಸೊ ಅವಾಗ ಹೋಗ್ಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಎಲ್ಲ ಅವ್ರಿಗೂ ಪಾಪ ಬೇಜಾರಾಗಿತ್ತು. ಬಟ್ ಅವರಿಗೆ ಅರ್ಥ ಆಯ್ತು ಆಮೇಲೆ, ಈ ಸರಿ ತಪ್ಪದೇ ಬರಬೇಕು ಅಂತ ಹೋದೆ. ನಾನು ಖುಷಿಯಲ್ಲಿ ಹೋದೆ. ಏನಕ್ಕೆಂದರೆ ನಮ್ಮ ಈಗಿನ ಯೂಟ್ಯೂಬರ್ಸ್ ಎಲ್ಲರೂ ಇದ್ದಾರೆ, ಪ್ರತಿಯೊಬ್ಬರು ಒಂದೊಂದು ಅವರವರೊಂದು ಪುಟ್ಟವಾದ ಗೂಡು ಕಟ್ಕೊಳ್ತಾ ಇದ್ದಾರೆ. ನನಗದು ಖುಷಿ. ಅಟ್ಲೀಸ್ಟ್ ಯೂಟ್ಯೂಬಿನಾಗಲಿ ಎಲ್ಲರೂ ಅವರವರ ಜೀವನಕ್ಕೊಂದು ದಾರಿ ಮಾಡ್ತಿದ್ದಾರಲ್ಲ. ಇವನು ನಾನು ಕೂಡ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದಾಗ ಸ್ವಲ್ಪ ಭಯ ಪಡ್ಕೊಂಡು ನಾನು ಕೂಡ ಯೂಟ್ಯೂಬ್ ಬರೋ ಕಾರಣ ಏನಾದರೂ ಫ್ಯಾಮಿಲಿಗೆ ಇದು ಹೆಲ್ಪ್ ಬರ್ಬೋದು ಮುಂದಕ್ಕೆ ಅಂತ ಅದನ್ನು ಕೂಡ ಕಾರಣವಾಗಿ ಇಟ್ಕೊಂಡು ನಾನು ಮಾಡಿರೋದು. ಸೊ ಇವರ ಮನೆ ಗೃಹಪ್ರವೇಶ ಹೋಗಬೇಕಿತ್ತು. ಹೋದೆ. ಇವತ್ತು ನನ್ನ ದೊಡ್ಡ ಮಗನ ಜೊತೆಗೆ ಹೋದೆ. ಭಾಳ ಖುಷಿಪಟ್ಟರು ಅವರು, ಅವರ ಫ್ಯಾಮಿಲಿ. ಪುಟ್ಟದಾದ ಒಂದು ಹೆಣ್ಮಗು ಇದೆ ಅವರಿಗೆ. ಖುಷಿ ಆಯಿತು ನನಗೆ. ಏನಕ್ಕೆ ಅಂದರೆ ಅವರು ನನ್ನ ಒಬ್ಬನಿಗೆ ಅಂತ ಹೇಳಿಲ್ಲ, ಭಾಳಷ್ಟು ಜನರಿಗೆ ಅವರು ಯೂಟ್ಯೂಬ್ ಅವರ ಚಾನಲಲ್ಲಿ ಏನಾಗಬೇಕು ಅದನ್ನು ಹೆಲ್ಪ್ ಮಾಡಿದ್ದಾರೆ. ಓಕೆ, ಈಗ ಅವ್ರದ್ದೇ ಆದ ಒಂದು ಒಳ್ಳೆಯ ಪುಟ್ಟ ಗೂಡು ಕಟ್ಕೊಂಡಿದ್ದಾರೆ. ಸೊ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಹೋಗಿದ್ದೆ. ಅವರು ಮಿಸಸ್, ಅವ್ರ ತಂದೆ ತಾಯಿ ಎಲ್ಲರನ್ನು ಮಾತಾಡಿಸ್ಕೊಂಡು ಬಂದೆ. ಏನಕ್ಕೆಂದರೆ ನಾನು ಅವತ್ತು ನಾನು ಈ ಥರ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ ನನಗೆ ಬಾಯಲ್ಲಿ ಹೇಳ್ಕೊಳಕ್ಕಾಗಿಲ್ಲ. ಗೊತ್ತಾಗೋಯ್ತು ಅವರಿಗೆ. ನನಗೆ ಹಿಂಜರಿಕೆ, ನನಗೆ ಇವತ್ತು ಕೂಡ ಆ ಹಿಂಜರಿಕೆ ಇದೆ. ನನ್ನ ಹಿಂಜರಿಕೆಯನ್ನು ನೋಡಿ ತಾನು ಕೇಳ್ಕೊಂಡಿದ್ದು, ನೋಡಿ ಹರೀಶ್ ರಾಯ್ ಅವರಿಗೆ ಈ ಥರ ಕಷ್ಟದಲ್ಲಿದ್ದಾರೆ, ಏನಾದರೂ ಒಂದು ಮಾಡಬೇಕು ಅಂತೇಳಿ. ಅವರ ಒಂದು ಈ ವಿಡಿಯೋ ಮೆಸೇಜಿನ ಮೇಲೆ ಕರ್ನಾಟಕದ ಪ್ರತಿ ಜನ ನನಗೆ ಸಪೋರ್ಟಿಗೆ ಬಂದು ನಿಂತಿದ್ದು. ಆಮೇಲೆ ಜೋಡೆತ್ತುಗಳು ನನ್ನ ಸಪೋರ್ಟಿಗೆ ಬಂದು ನಿಂತರು. ಆಮೇಲೆ ಇನ್ನೂ ನಮ್ಮ ನಾಯಕ ನಟರು, ಒಬ್ಬ ನಿರ್ದೇಶಕ ಎಲ್ಲ ಬಂದರು ನನ್ನ ಕಷ್ಟಕ್ಕೆ. ಇವತ್ತು ನಾನು ಒಂದು ರೀತಿಯಲ್ಲಿ ಆ ತೊಂದರೆಯಿಂದ ಸ್ವಲ್ಪ ದೂರ ಬಂದಿದ್ದೀನಿ. ಇವಾಗ ಮಾನಸಿಕವಾಗಿ ನಾನು ಸ್ವಲ್ಪ ತೊಂದರೆಗಳಿಲ್ಲದೆ ಇದ್ದೀನಿ. ಸೊ ಇಷ್ಟೆಲ್ಲ ಸಹಾಯ ಮಾಡಿದ ಗೋಪಿಗೌಡರಿಗೆ ಒಂದು ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಇವತ್ತಿನ ವಿಡಿಯೋ ಮುಖಾಂತರ ಅವರಿಗೆ ಆಶೀರ್ವಾದ ಮಾಡ್ತೀನಿ. ಅವರಿಗೆ, ಅವರ ಫ್ಯಾಮ್ಲಿಗೆ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಗೋಪಿಗೌಡರಿಗೂ ಇರಲಿ. ಆಮೇಲೆ ಎಲ್ಲ ಕನ್ನಡದ ಯೂಟ್ಯೂಬರ್ಸ್ಗಳಿಗೂ ನಿಮ್ಮ ಆಶೀರ್ವಾದ ಇರಲಿ. ಸಪೋರ್ಟ್ ಮಾಡಿ. ಎಲ್ಲರ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಪ್ರತಿಯೊಬ್ಬರಿಗೂ ಒಂದು ಸಪೋರ್ಟ್ ಸಿಗುತ್ತೆ. ಅದರಲ್ಲಿ ಪಾಪ ಕೆಲವು ಹೆಣ್ಮಕ್ಳು ಮಾಡಿಬಿಟ್ಟು 700 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಪಾಪ ಅವರಿಗೆ ಸಪೋರ್ಟ್ ಇಲ್ಲ, ಅವ್ರ ಪರಿಚಯ ಇಲ್ಲ. ದಯವಿಟ್ಟು ನಾನು ನಿಮ್ಮಲ್ಲಿ ಪರ್ಸನಲಾಗಿ ಕೇಳ್ಕೊಳ್ತೀನಿ, ಈ ಥರ ಯಾರಾದರೂ ಯೂಟ್ಯೂಬರ್ಗಳು, ಹೊಸ ಹೆಣ್ಮಕ್ಳು ಏನಾದರೂ ಕಷ್ಟಪಟ್ಟು ಮಾಡ್ತಿದ್ದಾರೆ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಅವರಿಗೆ ಮುಂದಿನ ದಿನಗಳಿಗೆ ಅವರಿಗೆ ಒಂದು ಸಪೋರ್ಟ್ ಸಿಗುತ್ತೆ. ಅವರು ಒಂದು ಜೀವನದಲ್ಲಿ ಗೂಡು ಕಟ್ಕೊಳ್ತಾರೆ, ಏನೊಂದು ಮಾಡ್ತಾರೆ, ಬದುಕಕ್ಕೆ ಅವ್ರಿಗೂ ನಾವು ಸಪೋರ್ಟ್ ಮಾಡೋಣ. ಒಂದು ಸಬ್ಸ್ಕ್ರೈಬ್, ಒಂದು ಬೆಲ್ಲು ಬಟನ್ ಒತ್ತೋದ್ರಿಂದ ಅವ್ರ ಜೀವನ ಒಳ್ಳೆಯದಾಗುತ್ತೆ. ಅಂದರೆ ನಾವು ಯಾಕೆ ಮಾಡಬಾರ್ದಲ್ವಾ? ದಯವಿಟ್ಟು ಯಾರೇ ಹೊಸೊಬ್ಬರು ಬಂದರೂ ಕೂಡ ನೀವು ಅವರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಹಾಯ್, ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತಿದೆ ನನ್ನ ಗೋಪಿಗೌಡರು ನಾನು ಯಾವ ರೀತಿ ಸಂಬಂಧ ಬೆಳೆದಿದೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಅಲ್ವಾ. ಇವತ್ತು ಅವ್ರ ಮನೆ ಗೃಹ ಪ್ರವೇಶ. ದಯವಿಟ್ಟು ನಾನು ನಿಮ್ಮ ಮದುವೆಗಂತೂ ಬರಲಿಕ್ಕೆ ಆಗಲಿಲ್ಲ, ಅವತ್ತು ಸ್ವಲ್ಪ ಹೆಲ್ಪ್ ಪ್ರಾಬ್ಲಮ್ ಇದೆ.
ಇವತ್ತು ಅವ್ರ ಮನೆ ಗೃಹ ಪ್ರವೇಶಕ್ಕೆ ಕರೆದಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಕರೆದಿಲ್ಲಲ್ಲ, ನನ್ನ ಕರ್ತವ್ಯ ಬರಬೇಕಾಗಿದ್ದು. ಸರಿ ಬರಲಿಲ್ಲ, ಮದುವೆಗೆ ಬರಲೇಬೇಕಂದ್ರು. ನೋಡಿ, ಒಳ್ಳೆಯ ಮನಸ್ಸಿಂದ ಬೇರೆಯವರಿಗೆ ಸಹಾಯ ಮಾಡಿದರೆ ದೇವರು ಯಾವ ರೀತಿ ಕೈ ಹಿಡಿತಾರೆ ಎಂಬುದು ನಮ್ಮ ಕರ್ನಾಟಕಕ್ಕೆ ಒಬ್ಬ ಹೆಮ್ಮೆಯ ಯೂಟ್ಯೂಬರ್ ಇವರು ಗೋಪಿಗೌಡರು ಅಂತೇಳಿ. ಇವತ್ತು ಇದೊಂದು ಸಾಧನೆ ಅವ್ರದ್ದು. ಖುಷಿ ಆಗ್ತದೆ. ಇಂಥ ಸಾಧನೆ ಮಾತ್ರ ಅಲ್ಲ, ಮಾನವೀಯತೆ ಇದ್ದಲ್ಲ, ಅದು ಮುಖ್ಯ. ಮಾನವೀಯತೆ ತೋರಿಸ್ಕೊಂಡು ನನ್ನ ಪರವಾಗಿ ಇವರು ಅವತ್ತು ಕೇಳ್ಕೊಂಡಿದ್ದಕ್ಕೆ ನನ್ನ ಮನೆ ಇವತ್ತು ಚೆನ್ನಾಗಿದೆ. ನಾನು ಅದೆಲ್ಲ ದೊಡ್ಡ ಮಾತು ಸರ್. ಒಳಗೆ ಕೂಡ ಅದನ್ನ ನಾವು ಮರಿಲಿಕ್ಕಿಲ್ಲ ಸರ್. ನಂದೇನಿಲ್ಲ, ಎಲ್ಲ ನಮ್ಮ ನೀವು ಮಾಡಿದ್ರೆ ಒಳ್ಳೆ ಕೆಲಸಕ್ಕೆ ನಿಮಗೆ ಒಳ್ಳೆ ಹೆಣ್ಣು ಸಿಕ್ಕಿದೆ. ಒಳ್ಳೆ ಹೃದಯ ಇದ್ದವರು, ಒಳ್ಳೆ ಹೃದಯ ಇದ್ದವ್ರು ಯಾವತ್ತೂ ಸೋಲೋದಿಲ್ಲ. ಅದು ಖುಷಿ ಆಯ್ತು. ಇದು ಒಂದು ಉದಾಹರಣೆ. ನೀವು ಕೂಡ ದಯವಿಟ್ಟು ಯಾರಾಗಲಿ, ಯೂಟ್ಯೂಬರ್ಸ್ ಯಾರೇ ಆಗಲಿ, ಏನಂದರೆ ಹೆದರಬೇಡಿ. ನಿಮಗೆಲ್ಲ ಸ್ಫೂರ್ತಿಯಾಗಿದೆ. ಈವನ್ ನಾನು ಕೂಡ ಮಾಡಿದ್ದೇನೆ. ಅದು ಇವಾಗ ಸ್ಫೂರ್ತಿಯಾಗಿರೋದೇ ಗೋಪಿಗೌಡರು. ಎಲ್ಲರೂ ಸ್ಫೂರ್ತಿಯಾಗಿ ಗೋಪಿಗೌಡರನ್ನು ಏನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹರೀಶ್ ಸರ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅವ್ರ ಶೂಟಿಂಗಲ್ಲಿ ಆಗುವಂಥ ಪ್ರತಿದಿನದ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. 100% ನಿಮ್ಮಂತೂ ಒಂದು ಒಳ್ಳೆ ಜೋಶ್ ಸಿಗುತ್ತೆ. ಜೋಶ್ ಅನ್ನೋದಕ್ಕಿಂತ ಒಂದು ಮೋಟಿವೇಶನ್ ಸಿಗುತ್ತೆ. ಅಲ್ಲಿರೋ ವ್ಯಕ್ತಿ ಇಲ್ಲಿ ಬಂದು ಏನು ಇಲ್ಲ ಅಂತ ಕೆಳಗೆ ಹೋಗೋ ಟೈಮಲ್ಲಿ ಮತ್ತೆ ಹೆಂಗ್ ಬರ್ತಾರೆ ಮೇಲೆ, ಮತ್ತೆ ಹೆಂಗ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ನಿಮಗೆ ಇವ್ರಿಂದ ಇನ್ಸ್ಪೈರ್ ಆಗಿ ತಗೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಯಾವತ್ತು ಏನು ಮರೆಯೋ ಹಾಗಿಲ್ಲ. ಥ್ಯಾಂಕ್ ಯು ಸರ್. ನಿಮ್ಮ ಯಜಮಾನರನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀರಿ. ಒಳ್ಳೆ ಹೃದಯ ಬಂತ ಜನ. ದೇವರು ಇದಕ್ಕೆಲ್ಲ ಸಾಕ್ಷಿ ಕೊಟ್ಟಿದ್ದಾನೆ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆಯೇ ಹರೀಶ್ ರಾಯ್ ಕುಟುಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಲ್ಲದೆ ಹೊಸೊಬ್ಬರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅವರಿಗೂ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಪರ್ಸನಲಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ.